ಪ್ರಿಯರೇ, ಈ ರಾತ್ರಿ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಂಡು ಅದರಲ್ಲಿರುವಂತಹ ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. ಅಪೊಸ್ತಲನಾದ ಪೌಲನು ತಿಮೋಥನಿಗೆ ಬರೆದಿರುವಂತಹ 2ನೇ ಪತ್ರಿಕೆ 11ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಅಪೊಸ್ತಲನಾದ ಪೌಲನು ತಿಮೋಥನಿಗೆ ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನ. ಆ ಸುವಾರ್ಥ ಅಭಿವೃದ್ಧಿಗೋಸ್ಕರ ನಾನು ಸಾರುವವನಾಗಿಯೂ ಅಪೊಸ್ತಲನಾಗಿಯೂ ಉಪದೇಶಕನಾಗಿಯೂ ನೇಮಿಸಲ್ಪಟ್ಟೆನು. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಲಿ. ಪ್ರಿಯರೇ, ನಾವು ಅನೇಕ ದಿನಗಳಿಂದ ತಿಮೋಥನಿಗೆ ಅಪೊಸ್ತಲನಾದ ಪೌಲನು ಬರೆದಿರುವಂತ ವಿಚಾರಗಳನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಕಡೆಯ ದಿನಗಳಲ್ಲಿ ಪೌಲನು ಜೀವಿಸ್ತಾ ಇದ್ದಾನೆ. ಇನ್ನೇನು 4-5 ವಾರಗಳಲ್ಲಿ ಅಪೊಸ್ತಲನಾದ ಪೌಲನು ಚಿರಚ್ಛೇದನವಾಗ್ಲಿಕ್ಕಿದ್ದಾನೆ. ಅಂತ ಪರಿಸ್ಥಿತಿನಲ್ಲಿ ತನ್ನ ಪ್ರಿಯ ಮಗನಾಗಿರುವಂತ ತಿಮೋಥಿನನ್ನು ಧೈರ್ಯಪಡಿಸಿ ಸೇವೆಯಲ್ಲಿ ಪ್ರೋತ್ಸಾಹಿಸುವುದಕ್ಕಾಗಿ ಆತನು ಈ ಪತ್ರಿಕೆಯನ್ನು ಬರೆದಿದ್ದಾನಂತೇಳಿ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಪ್ರಿಯರೇ, ನಾವು 3 ಭಾಗಗಳನ್ನು ಆಲೋಚನೆ ಮಾಡಿದ್ದೇವೆ. ಆ 3 ಭಾಗಗಳಲ್ಲಿ ಆ ತಿಮೋಥಿನನ್ನು ಯಾವ ರೀತಿಯಾಗಿ ಪೌಲನು ಧೈರ್ಯಪಡಿಸಿದ್ದಾನೋ ಆ ವಿಷಯಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ತಿಮೋಥಿನನ್ನು ಒಂದು ಕೆಲಸಕ್ಕೆ ಒಂದು ಕೆಲಸವನ್ನು ಒಪ್ಪಿಸುವುದಕ್ಕೋಸ್ಕರ ಮೊದಲು ಆತನನ್ನು ಧೈರ್ಯಪಡಿಸಿ ಆಮೇಲೆ ಆ ಕೆಲಸವನ್ನು ಆತನಿಗೆ ಒಪ್ಪಿಸ್ತಾ ಇರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ನಾವು ಕಳೆದ ಸಾರಿ ಈ ವಾಕ್ಯವನ್ನು ನಾವು ಪ್ರಾರಂಭಿಸಿದ್ದೇವೆ 11ನೇ ವಚನದಿಂದ 14ನೇ ವಚನದವರೆಗೂ. ಇದು 4ನೇ ಭಾಗವಾಗಿ ನಾವು ಪ್ರಾರಂಭಿಸಿಕೊಂಡಿದ್ದೇವೆ. 11ನೇ ವಚನದಿಂದ 14ನೇ ವಚನದವರೆಗೂ 4ನೇ ಭಾಗವಾಗಿ ತಿಮೋಥಿನ ಮುಂದೆ ಕೆಲವೊಂದು ಸವಾಲುಗಳನ್ನು ಅಪೊಸ್ತಲನಾದ ಪೌಲನು ಇಟ್ಟಿರುವಂಥದ್ದು. ಅಂದ್ರೆ ಮೊದಲು ಆತನನ್ನು ಧೈರ್ಯಪಡಿಸಿ ತನ್ನ ಅನುಭವ, ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಸೇವೆಯ ಮಾದರಿ ಮತ್ತು ಆತನಲ್ಲಿರುವಂತ ವಿಷಯಗಳನ್ನು ನೆನಪು ಮಾಡಿ ಆತನನ್ನು ಧೈರ್ಯಪಡಿಸಿ ಈಗ ಆತನ ಮುಂದೆ ಕೆಲವೊಂದು ಸವಾಲುಗಳನ್ನು ಇಟ್ಟಿದ್ದಾನೆ. ಅಂದ್ರೆ ತಿಮೋಥನಿಗೆ ಒಪ್ಪಿಸಲ್ಪಡುವಂತಹ ಕೆಲಸ ಅದು ಶ್ರಮೆಗಳಿಂದ ಕೂಡಿರುವಂತ ಕೆಲಸ. ಇದರ ನಿಮಿತ್ತದಿಂದಲೇ ನಾನು ಈ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದೇನೆ. ಅದಕ್ಕಾಗಿ ತಿಮೋಥಿನೇ, ನೀನು ಕೂಡ ಈ ಕೆಲಸವನ್ನು ಒಂದು ಸವಾಲಾಗಿ ತೆಗೆದುಕೊಳ್ಳಬೇಕು. ಇದು ಸಾಮಾನ್ಯವಾದಂತ ಕೆಲಸವಲ್ಲ. ಇದರಲ್ಲಿ ಶ್ರಮೆ ಇದೆ, ಇದರಲ್ಲಿ ಸಂಕಟವಿದೆ, ಇದರಲ್ಲಿ ನೋವು, ಅವಮಾನಗಳಿರ್ತವೆ. ಅದಕ್ಕಾಗಿ ನೀನು ಇದನ್ನು ಒಂದು ಸವಾಲಾಗಿ ತೆಗೆದುಕೊಳ್ಳಬೇಕಂತೇಳಿ ಆತನು ಈ 4ನೇ ಭಾಗದಲ್ಲಿ ಆತನ ಮುಂದೆ ಒಂದು 3 ಸವಾಲುಗಳನ್ನು ಇಟ್ಟಿರುವಂತದ್ದು 11ನೇ ವಚನದಿಂದ 14ನೇ ವಚನದವರೆಗೂ ನಾವು ಆಲೋಚನೆ ಮಾಡ್ತೇವೆ. ಆದ್ರೆ ಕಳೆದ ವಾರದಲ್ಲಿ ನಾವು ಅದನ್ನು ಪ್ರಾರಂಭಿಸಿ ಆ ಸುವಾರ್ತೆಯ ಅಭಿವೃದ್ಧಿಗೋಸ್ಕರ ನಾನು ಸಾರುವವನಾಗಿಯೂ ಅಪೊಸ್ತಲನಾಗಿಯೂ ಉಪದೇಶಕನಾಗಿಯೂ ನೇಮಿಸಲ್ಪಟ್ಟೆನು ಎಂಬ ಒಂದು ಮಾತನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಪ್ರಿಯರೇ, ಅಪೊಸ್ತಲನಾದ ಪೌಲನು ಯಾರಿಗೆ ಯಾವ ಕೆಲಸವನ್ನು ಒಪ್ಪಿಸಬೇಕಾದರೂ ಕೂಡ ಮೊದಲು ಅವರನ್ನ ಕೆಲಸಕ್ಕಾಗಿ ಧೈರ್ಯಪಡಿಸಿ ಅವರನ್ನು ಸಿದ್ಧಪಡಿಸಿ ಆಮೇಲೆ ಆ ಕೆಲಸವನ್ನು ಅವರಿಗೆ ಒಪ್ಪಿಸ್ತಾ ಇರುವಂತದ್ದು ಪೌಲನ ಒಂದು ಜೀವನ, ಒಂದು ಮಾದರಿಯಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಇಲ್ಲಿ ಕೂಡ ಮೊದಲನೇ ಒಂದು ವಿಷಯ, ಆ ಒಪ್ಪಿಸಲ್ಪಟ್ಟಂತ ಆ ಬಾಧ್ಯತೆ ಶ್ರಮೆಗಳಿಂದ ತುಂಬಿರುವಂತದ್ದು, ಶ್ರಮೆಗಳಿಂದ ಕೂಡಿರುವಂತದ್ದು. ಅದಕ್ಕಾಗಿ ಅದನ್ನು ನಾವು ತುಂಬಾ ಈಸಿಯಾಗಿ ತೆಗೆದುಕೊಳ್ಳಬಾರದು. ಅದಕ್ಕಾಗಿ ಆ ಬಾಧ್ಯತೆಯನ್ನು ನಾವು ತುಂಬಾ ಜಾಗೃತಿಯಿಂದ ಮತ್ತು ಧೈರ್ಯದಿಂದ ಆ ಕೆಲಸವನ್ನು ತೆಗೆದುಕೊಳ್ಳಬೇಕಂತೇಳಿ ಆತನು 1ನೇ ವಚನದಿಂದ 10ನೇ ವಚನದವರೆಗೂ ಆತನನ್ನು ಧೈರ್ಯಪಡಿಸಿದ್ದಾನೆ. ಧೈರ್ಯಪಡಿಸಿ ಈಗ ಆತನ ಮುಂದೆ ಕೆಲವೊಂದು ಸವಾಲುಗಳನ್ನು ಇಟ್ಟಿರುವಂತದ್ದು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಆದ್ರೆ ಕಳೆದ ವಾರದಲ್ಲಿ ಆ ಸುವಾರ್ತೆಯ ಅಭಿವೃದ್ಧಿಗೋಸ್ಕರ, ಯಾವ ಸುವಾರ್ತೆ? ಅನಾದಿ ಕಾಲದಲ್ಲಿ ದೇವರ ಸಂಕಲ್ಪವಾಗಿರುವಂತ ಸುವಾರ್ತೆ. ಪ್ರಾಸ್ಪರಿಟಿ ಗಾಸ್ಪಲ್ ಅಲ್ಲ, ಭೌತಿಕವಾದಂತ ಆಶೀರ್ವಾದಗಳಲ್ಲ. ಅಂದ್ರೆ ಅನಾದಿ ಕಾಲದಲ್ಲಿ ದೇವರ ಯೋಜನೆ, ದೇವರ ಸಂಕಲ್ಪವಾಗಿರುವಂತ ಆ ಸುವಾರ್ತೆ ಅಭಿವೃದ್ಧಿಗೋಸ್ಕರ ನಾನು ನೇಮಿಸಲ್ಪಟ್ಟಿನಿ. ಆ ಸುವಾರ್ತೆಯನ್ನು ವ್ಯಾಪಿಸುವುದಕ್ಕೋಸ್ಕರ ನಾನು ನೇಮಿಸಲ್ಪಟ್ಟಿನಿ ಅಂತೇಳಿ ಇಲ್ಲಿ ಅಪೊಸ್ತಲನಾದ ಪೌಲನು ತಿಳಿಯಪಡಿಸ್ತಾ ಇದ್ದಾನೆ. ಅದನ್ನು ವ್ಯಾಪಿಸುವುದರಲ್ಲಿ, ಅದನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಎಲ್ಲರಿಗೆ ಶ್ರಮೆಗಳು ತಪ್ಪುವುದಿಲ್ಲ. ಪ್ರಾರಂಭದಿಂದಲೂ ಇಂದಿನವರೆಗೂ ಕೂಡ ಸುವಾರ್ತೆಯನ್ನು ಅಭಿವೃದ್ಧಿಪಡಿಸುವಂತ ಪ್ರತಿಯೊಬ್ಬರು ಕೂಡ ಶ್ರಮೆಗಳನ್ನು ಅನುಭವಿಸುತ್ತಾ ಅದನ್ನು ಒಂದು ಸವಾಲಾಗಿ ತೆಗೆದುಕೊಂಡು ದೇವರ ಸೇವೆಯನ್ನು ಮಾಡಿರುವಂತದ್ದು ನಾವು ವಾಕ್ಯ ಭಾಗದಲ್ಲಿ ಗಮನಿಸಿದ್ದೇವೆ. ಯಾವ ಸುವಾರ್ತೆ ಅಭಿವೃದ್ಧಿಗೋಸ್ಕರ? ದೇವರ ಸಂಕಲ್ಪವಾಗಿರುವಂತ ಸುವಾರ್ತೆ,
ಮತ್ತು ಅದು ಕೃಪಾ ಸುವಾರ್ತೆ, ಮತ್ತು ಅದು ರಕ್ಷಿಸುವಂತ ಸುವಾರ್ತೆ, ಮತ್ತು ಅದು ಶಕ್ತಿ ಬಲವನ್ನು ಕೊಡುವಂತ ಸುವಾರ್ತೆ, ಮತ್ತು ಅದು ನಮ್ಮನ್ನು ಅಮರತ್ವದಲ್ಲಿ ಸೇರಿಸುವಂತ ಸುವಾರ್ತೆ. ಈ ಸುವಾರ್ತೆಗೋಸ್ಕರ ನಾನು ಸಾರುವವನಾಗಿ, ಅಪೋಸ್ತಲನಾಗಿ ಮತ್ತು ಬೋಧಕನಾಗಿ ನಾನು ನೇಮಿಸಲ್ಪಟ್ಟಿದ್ದೇನೆ. ಇದರ ನಿಮಿತ್ತದಿಂದಲೇ ನಾನು ಶ್ರಮೆಗಳನ್ನು ಅನುಭವಿಸ್ತಾ ಇದ್ದೇನೆ. ತನ್ನ ಸ್ವಂತ ಕಾರ್ಯಗಳಿಗಾಗಿ ಶ್ರಮೆಗಳನ್ನು ಅನುಭವಿಸ್ತಾ ಇಲ್ಲ, ತನ್ನ ಕುಟುಂಬಕ್ಕಾಗಿ ಆತನ ಶ್ರಮೆಗಳನ್ನು ಅನುಭವಿಸ್ತಾ ಇಲ್ಲ. ಆ ದೇವರ ಸುವಾರ್ತೆಯನ್ನು ಅಭಿವೃದ್ಧಿಪಡಿಸುವುದಕ್ಕೋಸ್ಕರ, ಆ ದೇವರ ಸುವಾರ್ತೆ ವ್ಯಾಪಿಸುವುದಕ್ಕೋಸ್ಕರ ಆತನು ಶ್ರಮೆಗಳನ್ನು ಅನುಭವಿಸ್ತಾ ಇರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ನಾವು ಕಳೆದ ಸಾರಿ ಅದರಲ್ಲಿ ಸಾರುವವನು ಆ ಪದವನ್ನು ನಾವು ಆರಿಸಿಕೊಂಡು, ಸಾರುವವನು ಈತನು ಎಲ್ಲರಿಗೆ ಸಾರಬೇಕು, ಭೇದ ಭಾವ ಇಲ್ಲದೆ ಚಿಕ್ಕವರು ಮೊದಲುಕೊಂಡು ದೊಡ್ಡವರ ತನಕ ಸಾರುವವನ ಕೆಲಸ ಏನು, ಎಲ್ಲರಿಗೆ ಸುವಾರ್ತೆಯನ್ನು ಸಾರಬೇಕು. ಅವನ ಉದ್ದೇಶ ಏನಾಗಿರ್ಬೇಕಂತ ನಾವು ನೋಡಿದ್ದೇವೆ, ಎಲ್ಲರೂ ರಕ್ಷಣೆ ಹೊಂದಬೇಕು. ಮತ್ತು ಎರಡನೇದಾಗಿ ಆ ಸತ್ಯದ ಒಂದು ಜ್ಞಾನಕ್ಕೆ, ಪರಿಜ್ಞಾನಕ್ಕೆ ಬರಬೇಕಂತೇಳಿ ಆ ಸುವಾರ್ಥ ಸಾರುವವನ ಒಂದು ಗುರಿಯಾಗಿದೆ. ಅಂದ್ರೆ ದೇವರ ಸಂಕಲ್ಪವನ್ನು ಆತನ ತಿಳಿಸಿ ಜನರನ್ನು ರಕ್ಷಣಾ ಮಾರ್ಗಕ್ಕೆ ನಡೆಸಿ ಅವರನ್ನು ಸತ್ಯದಲ್ಲಿ ಸ್ಥಿರಪಡಿಸುವಂತದೇ ಸಾರುವವನ ಒಂದು ಕೆಲಸ ಅಂತೇಳಿ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಈಗ ಎರಡನೇ ಒಂದು ಪದ, ಪತ್ರಿಕೆಗಳಲ್ಲಿ ಇರುವಂತಹ ಪ್ರತಿಯೊಂದು ಪದವು ಕೂಡ ತುಂಬಾ ಪ್ರಾಮುಖ್ಯ ಅಂತೇಳಿ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಇಲ್ಲಿ ಪ್ರಾಮುಖ್ಯವಾದಂತ 3 ಪದಗಳನ್ನು ನಾವು ನೋಡ್ತೇವೆ. ಮೊದಲು ನಾನು ಸಾರುವವನಾಗಿ, ಎರಡನೇದಾಗಿ ನಾನು ಅಪೊಸ್ತಲನಾಗಿ, ಮೂರನೇದಾಗಿ ನಾನು ಉಪದೇಶಕನಾಗಿ ನೇಮಿಸಲ್ಪಟ್ಟೆನು ಅಂತೇಳಿ. ಇವತ್ತು ಕರ್ತನ ಚಿತ್ತವಾದ್ರೆ ಈ ಅಪೊಸ್ತಲನು ಎಂಬ ಒಂದು ಈ ಪದವನ್ನು, ಈ ಪದದಲ್ಲಿರುವಂತಹ ಅರ್ಥವನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಅದರಲ್ಲಿರುವಂತ ಆ ಸತ್ಯವನ್ನು ನಾವು ಕೂಡ ಗ್ರಹಿಸಿಕೊಂಡು ನಾವು ಈ ಭೂಲೋಕದಲ್ಲಿ ದೇವರ ನಾಮದ ಮಹಿಮೆಗಾಗಿ ನಾವು ಜೀವಿಸೋಣ. ಒಂದು ವಿಷಯ ನಾನು ತಿಳಿಸ್ತೇನೆ, ಪ್ರಾರಂಭದ ದಿನದಲ್ಲಿರುವಂತ ಅಪೊಸ್ತಲರು ಈಗಿನ ಕಾಲದಲ್ಲಿ ಇಲ್ಲ. ಅದು ನಮ್ಮ ಮನಸ್ಸಿನಲ್ಲಿ ಫಿಕ್ಸ್ ಆಗಬೇಕು. ಇವತ್ತು ಅನೇಕ ಜನರು ನಾವು ಅಪೊಸ್ತಲರು ಅಂತೇಳಿ ಹೇಳಿಕೊಂಡು ಅವರು ವೇಷ ಹಾಕಿಕೊಂಡು ಜನರನ್ನು ಮೋಸ ಪಡಿಸುವಂತವ್ರು ಎಷ್ಟೋ ಜನರು ಇದ್ದಾರೆ ನಮ್ಮ ಕ್ರೈಸ್ತರ ಲೋಕದಲ್ಲಿ. ಅದಕ್ಕಾಗಿ ದೇವರ ವಾಕ್ಯ ಹೇಳುವಂತ ಸತ್ಯಾಂಶವೇನಂತಂದ್ರೆ, ಆ ಪ್ರಾರಂಭದ ದಿನದಲ್ಲಿದ್ದಂತ ಆ 12 ಮಂದಿ ಅಪೊಸ್ತಲರು ಹೊರತು ಬೇರೆ ಅಪೊಸ್ತಲರು ಯಾರು ಇಲ್ಲ. ಆದ್ರೆ ಅವರು ಬಿಟ್ಟು ಹೋದಂತ ಕೆಲಸ ಇವತ್ತು ದೇವರ ಮಕ್ಕಳಾಗಿರ್ತ ನಾವು ನೀವು ಮಾಡ್ತಾ ಇದ್ದೇವೆ. ಕೆಲಸ ಇದೆ. ಅವ್ರು ಯಾವ ಕೆಲಸವನ್ನು ಮಾಡಿದ್ದಾರೆ, ಅವ್ರು ಯಾವ ಕೆಲಸಕ್ಕಾಗಿ ಶ್ರಮೆಯನ್ನು ಅನುಭವಿಸಿದ್ದಾರೆ, ಆ ಕೆಲಸವು ಇವತ್ತಿಗೂ ಇದೆ. ಇವತ್ತಿಗೂ ಕೂಡ ಅದು ವ್ಯಾಪಿಸ್ತಾ ಇದೆ, ಅದು ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಅಕ್ಷರಾರ್ಥವಾಗಿ ಆರಿಸಲ್ಪಟ್ಟಂತ ಅಪೊಸ್ತಲರು ಈಗಿನ ಕಾಲದಲ್ಲಿ ಇಲ್ಲ. ಅದಕ್ಕಾಗಿ ಅದು ನಮ್ಮ ಮನಸ್ಸಿನಲ್ಲಿ ನಾವು ಮನನ ಮಾಡಿಕೊಳ್ಳಬೇಕು, ಅದನ್ನು ಮುದ್ರೆ ಹಾಕಿಕೊಳ್ಳಬೇಕು. ಅದಕ್ಕಾಗಿ ಅವ್ರ ಕೆಲಸನ ಮಾಡ್ತಾ ಇದ್ದೇವೆ. ಅಪೊಸ್ತಲರು ಏನು ಕೆಲಸ ಮಾಡಿದ್ದಾರೋ, ಯಾವ ಕೆಲಸಕ್ಕಾಗಿ ಅವ್ರು ನೇಮಿಸಲ್ಪಟ್ಟಿದ್ದಾರೋ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಆ ಅಪೊಸ್ತಲರು ಇಲ್ಲ, ಅವ್ರ ಕೆಲಸ ಮಾತ್ರ ನಾವು ಮಾಡ್ತಾ ಇದ್ವಿ ಅಂತೇಳಿ ನಾವು ಮನದಲ್ಲಿ ಇಟ್ಟುಕೊಳ್ಳೋಣ. ಇಲ್ಲಿ ಅಪೊಸ್ತಲನಾದಂತ ಪೌಲನು ನಾನು ಅಪೊಸ್ತಲನಾಗಿ ನೇಮಿಸಲ್ಪಟ್ಟೆನು. ಯಾವುದಕ್ಕಾಗಿ? ಆ ಸುವಾರ್ತೆಯನ್ನು ಅಭಿವೃದ್ಧಿಪಡಿಸುವುದಕ್ಕೋಸ್ಕರ, ಆ ಸುವಾರ್ತೆಯನ್ನು ಅಭಿವೃದ್ಧಿಪಡಿಸುವುದಕ್ಕೋಸ್ಕರ ನಾನು ಅಪೊಸ್ತಲನಾಗಿ ನೇಮಿಸಲ್ಪಟ್ಟೆನು ಅಂತೇಳಿ ಇಲ್ಲಿ ಅಪೊಸ್ತಲನ ಪೌಲನು ಆತ ತಿಳಿಯಪಡಿಸ್ತಾ ಇದ್ದಾನೆ. ಅಪೊಸ್ತಲನು ಎಂಬ ಪದದ ಒಂದು ಅರ್ಥವನ್ನು ನಾವು ಅನೇಕ ಸಾರಿ ಕೇಳಿಸಿಕೊಂಡಿದ್ದೇವೆ. ಈ ಅಪೊಸ್ತಲರ ಬಗ್ಗೆ ಕೂಡ ನಾವು ಅನೇಕ ಸಾರಿ ಕೂಡ ಆಲೋಚನೆ ಮಾಡಿದ್ದೇವೆ. ಆದ್ರೆ ಇವತ್ತು ಸ್ವಲ್ಪವಾಗಿ ನಮಗಿರುವಂತ ಈ ಸ್ವಲ್ಪ ಸಮಯದಲ್ಲಿ ಈ ಅಪೊಸ್ತಲನ ಒಂದು ಜೀವನ, ದೇವರು ಯಾವತ್ತಕ್ಕಾಗಿ ಇವರನ್ನು ಆರಿಸಿಕೊಂಡಿದ್ದಾನೆ, ಯಾವ ಉದ್ದೇಶಕ್ಕಾಗಿ ಇವರನ್ನು ಆರಿಸಿಕೊಂಡಿದ್ದಾನೆ ಅಂತೇಳಿ ನಾವು ಸ್ವಲ್ಪವಾಗಿ ನಾವು ಆಲೋಚನೆ ಮಾಡಿಕೊಳ್ಳೋಣ. ಯಾಕಂತಂದ್ರೆ ಅವರು ಮಾಡುವಂತ ಕೆಲಸ ಇವತ್ತು ನಾವು ಕೂಡ ಮಾಡ್ತಾ ಇದ್ದೇವೆ. ಅದರ ಟೈಟಲ್ ಇಲ್ಲ, ಇವರು ಅಪೊಸ್ತಲರು ಎಂಬ ಆ ಟೈಟಲ್ ನಮಗೆ ಇಲ್ಲ. ಆದ್ರೆ ಅವರು ಬಿಟ್ಟು ಹೋದಂತ ಕೆಲಸ ನಾವು ಕೂಡ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಆ ಕೆಲಸದಲ್ಲಿದ್ದಂತ ಆ ಅರ್ಥವನ್ನು, ದೇವರ ಆರಿಸಿಕೊಂಡಂತ ಆ ಉದ್ದೇಶವನ್ನು ಈ ಸಮಯದಲ್ಲಿ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಪ್ರಿಯರೇ, ಅಪೊಸ್ತಲನು ಅಂದ್ರೆ ಅರ್ಥ ಅಧಿಕಾರ ಹೊಂದಿದವನು ಎಂಬ ಅರ್ಥ ಬರ್ತದೆ. ಅಪೊಸ್ತಲನು ಅಂದ್ರೆ ಅಧಿಕಾರ ಹೊಂದಿದವನಂತೇಳಿ. ಅಪೊಸ್ತಲನಾದ ಪೌಲನು ಜೀವಿಸಿರುವಂತ ಆ ಕಾಲದಲ್ಲಿ ಅನೇಕರು ಕೂಡ ನಾವು ಅಪೊಸ್ತಲರು ನಮಗೆ ಕೂಡ ಅಧಿಕಾರವಿದೆ ಅಂತೇಳಿ ಅನೇಕ ಸಭೆಗಳಲ್ಲಿ ಅವರು ಸಂಚಾರ ಮಾಡ್ತಿರುವಂತದ್ದು ಆ ಮೊದಲನೇ ಶತಮಾನದಲ್ಲಿ ನಾವು ಗಮನಿಸಬಹುದು. ಮೊದಲನೇ ಕೊರಿಂಥಿ ಪತ್ರಿಕೆ 11ನೇ ಅಧ್ಯಾಯ 13ನೇ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ, ಅನೇಕ ಜನರು ಅಪೊಸ್ತಲರ ವೇಷವನ್ನು ಹಾಕಿಕೊಂಡು ಬಂದಿರುವಂತದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. 11:13 ನೋಡಿ ಒಂದು ಮಾತು, ಆದರೆ
ಅಂತವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಆಗಿನ ಕಾಲದ ಅನೇಕ ಜನರು ಅವರು ಸುಳ್ಳು ಅಪೋಸ್ತಲರು, ನಿಜವಾದಂತ ಅಪೋಸ್ತಲರಲ್ಲ. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ಆರಿಸಲ್ಪಟ್ಟಂತ ಅಪೋಸ್ತಲರಲ್ಲ, ಅವರು ಸುಳ್ಳು ಅಪೋಸ್ತಲರಾಗಿ, ಮೋಸಗಾರರಾಗಿ ಅನೇಕ ಆ ವೇಷವನ್ನು ಹಾಕಿಕೊಂಡು ಅನೇಕ ಜನರನ್ನು ಮೋಸ ಪಡಿಸ್ತಾ ಇರುವಂತದ್ದು ನಾವು ಬೈಬಲ್ ನಲ್ಲಿ ಮತ್ತು ನಮ್ಮ ಪ್ರಸ್ತುತ ಕಾಲದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಿಜವಾದ ಅಪೋಸ್ತಲರು ಯಾರು ಅಂತೇಳಿ ನಾವು ಗಮನಿಸಬೇಕು. ಸುಳ್ಳು ಅಪೋಸ್ತಲರು ಇದ್ದಾರೆ, ಕಳ್ಳ ಅಪೋಸ್ತಲರು ಇದ್ದಾರೆ. ಅದಕ್ಕಾಗಿ ಅಪೋಸ್ತಲರು ಅಧಿಕಾರ ಅಂದ್ರೆ ಆಗಿನ ಕಾಲದಲ್ಲಿ ಅದು ತುಂಬಾ ಒಂದು ಪ್ರಭಾವವನ್ನು ಬೀರುವಂತ ಒಂದು ಸ್ಥಾನವಾಗಿತ್ತು. ಅಪೋಸ್ತಲರು ಅಂದ್ರೆ ಅನೇಕ ಜನರು ಎದುರ್ತಾ ಇದ್ದರು. ಅಪೋಸ್ತಲರಿಗಿರುವಂತಹ ಸ್ಥಾನ ಅದು ತುಂಬಾ ಪ್ರಭಾವದಿಂದ ಕೂಡಿರುವಂತ ಸ್ಥಾನ. ಯಾಕಂತಂದ್ರೆ ದೇವರು ಅವರಿಗೆ ಆ ಅಧಿಕಾರ ಕೊಟ್ಟಿದ್ದಾನೆ. ದೇವರು ಅವರಿಗೆ ಆ ವರ, ಆ ಶಕ್ತಿಯನ್ನು ಕೊಟ್ಟು ದೇವರು ಅವರನ್ನು ನಡೆಸಿದ್ದಾನೆ. ಅವರ ಮೂಲಕವಾಗಿ ಅನೇಕ ಅದ್ಭುತ ಕಾರ್ಯಗಳು, ಅನೇಕ ಮಹತ್ ಕಾರ್ಯಗಳು ನಡೆದಿದ್ದಾವೆ. ಅದಕ್ಕಾಗಿ ಅನೇಕ ಜನರು ಅದನ್ನು ನೋಡಿ ನಾವು ಕೂಡ ಅಪೋಸ್ತಲರು ಅಂತ ಹೇಳಿಕೊಂಡು ಅನೇಕ ಜನರನ್ನು ಮೋಸ ಪಡಿಸುವಂಥದ್ದು, ಅನೇಕ ಜನರನ್ನು ತಮ್ಮ ವಶಕ್ಕೆ ಎಳೆಕೊಂಡು ಹೋಗುವಂಥದ್ದು ನಾವು ಗಮನಿಸ್ತೇವೆ. ಅದಕ್ಕಾಗಿ ಆ ಮೋಸಕ್ಕೆ ನಾವು ಒಳಗಾಗಬಾರದು. ದೇವರ ವಾಕ್ಯದ ಸತ್ಯಾಂಶವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕು. ಪ್ರಿಯರೇ, ಅಪೊಸ್ತಲನಾದ ಪೌಲನು ಸುಮಾರು ಒಂದು 14 ಪತ್ರಿಕೆಗಳನ್ನ ಆತನು ಬರೆದಿದ್ದಾನೆ, ಇಬ್ರಿ ಪತ್ರಿಕೆಯನ್ನು ಸೇರಿಸಿಕೊಂಡು. ಆದ್ರೆ ಆತನು ಬರೆದಂತ ಪತ್ರಿಕೆಗಳಲ್ಲಿ, ಅನೇಕ ಪತ್ರಿಕೆಗಳಲ್ಲಿ ನಾನು ಅಪೋಸ್ತಲನು ಅಂತೇಳಿ ಆತನ ಅನೇಕ ಸಾರಿ ಆತನು ಹೇಳಿಕೊಂಡಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಪತ್ರಿಕೆಗಳಲ್ಲಿ 1-2-3 ಪತ್ರಿಕೆಗಳಲ್ಲಿ ಮಾತ್ರ ಆತನು ಆ ಮಾತು ಹೇಳಲಿಲ್ಲ. ಮಿಕ್ಕಿರುವಂತ ಎಲ್ಲಾ ಪತ್ರಿಕೆಗಳಲ್ಲಿ ಕೂಡ ನಾನು ಅಪೋಸ್ತಲನು, ನನಗೆ ಅಧಿಕಾರವಿದೆ ಅಂತೇಳಿ ಆತನು ಬರೆದಿರುವಂತದ್ದು ನಾವು ಪತ್ರಿಕೆಗಳಲ್ಲಿ ಗಮನಿಸ್ತೇವೆ. ಯಾಕೆ ಈ ಅಧಿಕಾರವನ್ನು ಆತನು ಆ ಹೆಸರನ್ನು ಉಪಯೋಗಿಸಿದ್ದಾನಂದ್ರೆ ಆತನು ಯಾವುದನ್ನು ಕೂಡ ಸುಮ್ಮನೆ ಉಪಯೋಗಿಸುವುದಿಲ್ಲ. ಪತ್ರಿಕೆಗಳಲ್ಲಿ ಆತನು ಬರೆಯುವಂತ ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಪದವೂ ಕೂಡ ಒಂದು ಅರ್ಥದಿಂದಲೇ, ಒಂದು ಪ್ರಾಮುಖ್ಯವಾದಂತ ಸನ್ನಿವೇಶಕ್ಕೆ ತಕ್ಕ ಹಾಗೆ ಆತನು ಉಪಯೋಗಿಸಿ ಬರೀತಾನೆ. ಅದಕ್ಕಾಗಿ ಕೆಲವೊಂದು ಸಭೆಗಳಲ್ಲಿ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳನ್ನು ಪರಿಷ್ಕರಿಸುವುದಕ್ಕೆ ನನಗೆ ಅಧಿಕಾರವಿದೆ, ನಾನು ಅಪೊಸ್ತಲನಂತೇಳಿ ತನ್ನ ಅಧಿಕಾರವನ್ನು ತೋರಿಸುವಂತದ್ದು ನಾವು ನೋಡುತ್ತೇವೆ. ಕೆಲವೊಂದು ಸಭೆಗಳಿಗೆ ಆಜ್ಞೆ ಕೊಡಬೇಕಾದ್ರೆ ನಾನು ಅಪೊಸ್ತಲನು, ನನಗೆ ಅಧಿಕಾರವಿದೆ ಅಂತೇಳಿ ಆತನು ಉಪಯೋಗಿಸಿರುವಂತ ನಾವು ನೋಡ್ತೇವೆ. ಆದ್ರೆ ಕೆಲವೊಂದು ಸಭೆಗಳನ್ನು ಕ್ರಮಪಡಿಸುವಂತ ವಿಚಾರ ಬಂದಾಗ ತನ್ನ ಅಧಿಕಾರವನ್ನು ಆತನು ಉಪಯೋಗಿಸುವಂತದ್ದು ನಾವು ನೋಡ್ತೇವೆ. ಮತ್ತು ತಪ್ಪಾದಂತ ಸಿದ್ಧಾಂತಗಳು ಗಲತಿ ಸಭೆಯಲ್ಲಿದ್ದ ಹಾಗೆ, ಅನೇಕ ಕೊಲಸೆ ಸಭೆಯಲ್ಲಿದ್ದ ಹಾಗೆ ತಪ್ಪಾದಂತ ಸಿದ್ಧಾಂತಗಳು ಆ ಸಭೆಗಳಲ್ಲಿ ಇದ್ದಾಗ ತನ್ನ ಅಧಿಕಾರವನ್ನು ಉಪಯೋಗಿಸಿ ಆತನು ಅವುಗಳನ್ನು ಸರಿಪಡಿಸಿರುವಂತದ್ದು ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಅಂದ್ರೆ ಇದರಲ್ಲಿ ನಾವು ಏನ್ ಆಲೋಚನೆ ಮಾಡ್ತೇವೆ ಅಂದ್ರೆ, ಯಾಕೆ ಆತನು ತನ್ನ ಅಧಿಕಾರವನ್ನು ಉಪಯೋಗಿಸ್ತಾ ಇದ್ದಾನೆ ಅಂತ ನಾವು ನೋಡುವಾಗ, ಅಲ್ಲಿ ಆ ಅಧಿಕಾರ ಉಪಯೋಗಿಸುವಂತ ಸನ್ನಿವೇಶ ಇದ್ದಾಗಲೇ ಮಾತ್ರ ಅದನ್ನು ಉಪಯೋಗಿಸ್ತಾನೆ. ಒಂದು ಕ್ರಮಪಡಿಸಬೇಕು, ಇಲ್ಲ ಒಂದು ಆಜ್ಞೆ ಕೊಡಬೇಕು, ಇಲ್ಲ ಒಂದು ಸರಿಪಡಿಸಬೇಕು, ಇಲ್ಲ ತಪ್ಪಾದಂತ ಸಿದ್ಧಾಂತಗಳನ್ನು ಅದನ್ನು ತಪ್ಪಂತಲ್ಲಿ ರುಜುಪಡಿಸಬೇಕಂತೇಳಿ ಆ ಸನ್ನಿವೇಶಗಳು ಇರುವಾಗಲೂ ಮಾತ್ರ ಆತನು ತನ್ನ ಅಧಿಕಾರವನ್ನು ಉಪಯೋಗಿಸಿರುವಂತದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೀವಿ. ಅದಕ್ಕಾಗಿ ಆ ಸುವಾರ್ತೆ ಅಭಿವೃದ್ಧಿಗೋಸ್ಕರ ಆತನ ಆಜ್ಞೆ ಕೊಟ್ಟರು, ಆತನ ಎಚ್ಚರಿಸಿದ್ರು, ಆತನ ಕ್ರಮಪಡಿಸಿದ್ರು, ಸರಿಪಡಿಸಿದ್ರು, ಏನೇ ಮಾಡಿದ್ರು ಕೂಡ ಮುಖ್ಯ ಟಾರ್ಗೆಟ್ ಏನು? ಆ ಸುವಾರ್ತೆ ಅಭಿವೃದ್ಧಿ ಆಗಬೇಕು, ಆ ಸುವಾರ್ತೆ ವ್ಯಾಪಿಸಬೇಕಂತೇಳಿ ತನ್ನ ಒಂದು ಅಧಿಕಾರವನ್ನು ಆತನು ಉಪಯೋಗಿಸಿರುವಂತದ್ದು ನಾವು ಪತ್ರಿಕೆಗಳಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಈ ಅಪೊಸ್ತಲನು ಅಂದ್ರೆ ಅರ್ಥ ಅಧಿಕಾರ ಉಳ್ಳಂತ ವ್ಯಕ್ತಿ, ಅಧಿಕಾರ ಹೊಂದಿದ ವ್ಯಕ್ತಿ ಅಂತೇಳಿ ನಾವು ನೋಡ್ತೇವೆ. ಗಲಾತ್ಯ ಪತ್ರಿಕೆಯಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ನಾನು ಯಾವ ಮನುಷ್ಯರ ಕಡೆಯಿಂದ ಆಗಲಿ, ಯಾವ ಮನುಷ್ಯರ ಮೂಲಕವಾಗಲಿ ನಾನು ಅಪೊಸ್ತಲನು ಆಗಲಿಲ್ಲ. ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ ನನ್ನನ್ನು ಅಪೊಸ್ತಲ ಒಂದು ಉದ್ಯೋಗಕ್ಕೆ ಆತನ ನಾನು ನೇಮಿಸಿದ್ದಾನಂತೇಳಿ ಸ್ಪಷ್ಟವಾಗಿ ನಾವು ನೋಡ್ತೀವಿ. ಅಪೊಸ್ತಲನು ಅಂದ್ರೆ ಮನುಷ್ಯನ ಮುಖಾಂತರ, ಇಂಥ ಮನುಷ್ಯನ ಪ್ರೇರೇಪಣೆಯಿಂದ ಆಗುವುದಿಲ್ಲ. ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮಾತ್ರ ಅವನ್ನ ಆರಿಸಿಕೊಂಡು ಅಧಿಕಾರ ಕೊಡಬೇಕು. ಅದಕ್ಕಾಗಿ ಅಪೊಸ್ತಲನಾದ ಪೌಲನು ತಿಳಿಸ್ತಾ ಇದ್ದಾನೆ, ನಾನು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ಆರಿಸಲ್ಪಟ್ಟಿದ್ದೇನೆ, ಆತನೇ ನನಗೆ ಆ ಅಪೊಸ್ತಲ ಉದ್ಯೋಗವನ್ನು ನನಗೆ ಅನುಗ್ರಹಿಸಿಕೊಟ್ಟಿದ್ದಾನಂತೇಳಿ ಆತನು ತಿಳಿಯಪಡಿಸಿದ್ದಾನೆ. ಪ್ರಿಯರೇ, ಅಪೊಸ್ತಲನು ಎಂಬ ಪದದ ಒಂದು ಅರ್ಥವನ್ನು ನಾವು ನೋಡುವಾಗ 2 ಗ್ರೀಕ್ ಪದಗಳ ಅಕ್ಷರ ಜೋಡಣೆ ಅಪೊಸ್ತಲನು ಎಂಬ ಪದ ಒಂದು ಅರ್ಥ ಬರುತ್ತದೆ.
ಎರಡು ಪದಗಳನ್ನು ಸೇರಿಸಿ ಅಪೋಸ್ತಲನು ಅಂತ ಕರೆದಿದ್ದಾರೆ. ಮೊದಲನೇದೇನಂತಂದ್ರೆ ಅಪೋ ಅಂದ್ರೆ ದೇವರಿಂದ ಅಂತೇಳಿ ಅರ್ಥ ಬರುತ್ತದೆ. ಟೆಲ್ಲಾಸ್ ಅಂದ್ರೆ ಅಧಿಕಾರ ಕೊಟ್ಟು ಕಲಿಸಲ್ಪಟ್ಟವನು ಅಂತ ಅರ್ಥ ಬರುತ್ತದೆ. ಅಪೋಸ್ತಲನು ಅಂದ್ರೆ ದೇವರಿಂದ ಪ್ರತ್ಯೇಕವಾದಂತ ಕೆಲಸಕ್ಕಾಗಿ ಪ್ರತ್ಯೇಕವಾದಂತ ಅಧಿಕಾರ ಹೊಂದಿ ಕಲಿಸಲ್ಪಟ್ಟವನು ಎಂಬ ಅರ್ಥ ಬರುತ್ತದೆ. ಅಪೋ ಪ್ಲಸ್ ಟೆಲ್ಲಾಸ್ ಅಂದ್ರೆ ದೇವರ ಕೆಲಸಕ್ಕಾಗಿ ಪ್ರತ್ಯೇಕವಾದಂತ ಒಂದು ಅಧಿಕಾರವನ್ನು ಹೊಂದಿ ಕಲಿಸಲ್ಪಟ್ಟವನು ಎಂಬ ಅರ್ಥ ಅಪೋಸ್ತಲನಿಗೆ ಬರುತ್ತದೆ. ಅದಕ್ಕಾಗಿ ಆಗಿನ ಕಾಲದಲ್ಲಿ ಇವರು ಅಧಿಕಾರದಿಂದ ಕಲಿಸಲ್ಪಟ್ಟಂತ ಅಪೋಸ್ತಲರಾಗಿ ಪ್ರಭಾವಪೂರಿತವಾದಂತ ಸೇವೆಯನ್ನು ಮಾಡಿರುವಂತ ಅಪೋಸ್ತಲರಾಗಿ ಅವರು ಜೀವಿಸಿರುವಂತದ್ದು ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ಒಂದು ಪ್ರತ್ಯೇಕವಾದಂತ ಕೆಲಸಕ್ಕಾಗಿ ಅಪೊಸ್ತಲನಾದ ಪೌಲನು ಯಾವ ಕೆಲಸಕ್ಕಾಗಿ? ಅನ್ಯ ಜನರಿಗೆ ಸುವಾರ್ತೆಯನ್ನು ಪ್ರಕಟಿಸುವಂತ ಆ ಕೆಲಸಕ್ಕಾಗಿ ಈತನ ಅಪೊಸ್ತಲನಾಗಿ ನೇಮಿಸಲ್ಪಟ್ಟನು. ಪೇತ್ರನು ಯಹೂದ್ಯರಿಗೆ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ಆತನು ನೇಮಿಸಲ್ಪಟ್ಟಿದ್ದಾನೆ. ಅದರ ಅಪೊಸ್ತಲನಾದ ಪೌಲನು ಅನ್ಯ ಜನರಿಗೆ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕೋಸ್ಕರ, ಆ ಸುವಾರ್ತೆಯನ್ನು ಅಭಿವೃದ್ಧಿ ಪಡಿಸುವುದಕ್ಕೋಸ್ಕರ ಆತನು ಪ್ರತ್ಯೇಕವಾದಂತ ಅಧಿಕಾರ ಹೊಂದಿ ದೇವರಿಂದ ಆತನು ಕಲಿಸಲ್ಪಟ್ಟಿದ್ದಾನಂತೇಳಿ ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಪ್ರಿಯರೇ, ಕಲಿಸಲ್ಪಟ್ಟಂತ ಇವನು ಯಾರು ಕಲಿಸಿದ್ದಾರೋ ಆತನ ಒಂದು ಪ್ರತಿನಿಧಿಯಾಗಿ ಈತನ ಸೇವೆ ಮಾಡಬೇಕು. ಈಗ ದೇವರಿಂದ ಕಲಿಸಲ್ಪಟ್ಟಂತ ಈ ವ್ಯಕ್ತಿ ದೇವರ ಒಂದು ಪ್ರತಿನಿಧಿಯಾಗಿ ಆತನು ಸೇವೆ ಮಾಡಬೇಕಂತೇಳಿ ನಾವು ನೋಡ್ತೀವಿ. ಕಲಿಸಲ್ಪಟ್ಟಂತ ಈ ವ್ಯಕ್ತಿ ಯಾರು ಕಲಿಸಿದ್ದಾರೋ ಅವರ ಒಂದು ರಾಯಭಾರಿ ಅಂತ ನಾವು ನೋಡುವಾಗ ಆ ರಾಯಭಾರಿಯ ಒಂದು ಕೆಲಸವನ್ನು ಮಾಡಬೇಕಂತೇಳಿ ನೋಡಿ ಒಂದು ವಾಕ್ಯ ಓದ್ಕೊಳ್ಳೋಣ. ಕಲಿಸಲ್ಪಟ್ಟವನು ಏನಾಗಿದ್ದಾನಂತೇಳಿ 2ನೇ ಕೊರಿಂಥಿ ಪತ್ರಿಕೆ, ಕೊರಿಂಥದವರು ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ ನೋಡಿ. 5ನೇ ಅಧ್ಯಾಯ 20ನೇ ವಚನದಲ್ಲಿ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಅಪೊಸ್ತಲರು ಯಾರು ಅವರನ್ನು ಕಲಿಸಿದ್ದಾರೋ ಅವರ ರಾಯಭಾರಿಗಳಂದ್ರೆ ಅವರ ಕೆಲಸವನ್ನು ಇವರೇ ಮಾಡಬೇಕು. ಮೂರನೇದಾಗಿ ಅವರಿಗೆ ಒಂದು ಪರಿಪೂರ್ಣವಾದಂತ ಒಂದು ಅಧಿಕಾರವನ್ನು ಕೊಟ್ಟು ದೇವರು ಅವರನ್ನು ಕಲಿಸಿದ್ದಾನೆ. 3 ವಿಷಯಗಳಿದೆ. ಕಲಿಸಲ್ಪಟ್ಟವರು ಯಾರು ಕಲಿಸಿದ್ದಾರೋ ಅವರು ಪ್ರತಿನಿಧಿಯಾಗಿ ಸೇವೆ ಮಾಡಬೇಕು. ಕಲಿಸಲ್ಪಟ್ಟವರು ಆ ಕಲಿಸಿದವನ ರಾಯಭಾರಿಯಾಗಿ ಸೇವೆ ಮಾಡಬೇಕು. ಕಲಿಸಲ್ಪಟ್ಟವನು ಆ ಕಲಿಸಿದವನಿಂದ ಅಧಿಕಾರವನ್ನು ಹೊಂದಿಕೊಂಡು ಅವನು ಸೇವೆ ಮಾಡಬೇಕಂತೇಳಿ ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಆದ್ರೆ ಆಗಿನ ಕಾಲದಲ್ಲಿ ಈ ರೀತಿಯಾಗಿ ನೇಮಿಸಲ್ಪಡದೆ ಅನೇಕರು ಸುಳ್ಳಾದಂತ ಅಪೊಸ್ತಲರು ಮನುಷ್ಯರಿಂದ ನೇಮಕವಾಗಿ ಸಭೆಗಳಲ್ಲಿ ಸೇರಿಸಲ್ಪಟ್ಟು ಅನೇಕ ಸಭೆಗಳಲ್ಲಿ ಅವರು ಒಂದು ಗಲಿಬಿಲಿಯನ್ನು ಉಂಟು ಮಾಡಿರುವಂತದ್ದು ನಾವು ಪತ್ರಿಕೆಗಳನ್ನು ಗಮನಿಸ್ತೇವೆ. ಅದಕ್ಕಾಗಿ ಅಪೊಸ್ತಲನಾದ ಪೌಲನು ಆ ರೀತಿಯಾಗಿ ನೇಮಿಸಲ್ಪಟ್ಟವನಲ್ಲ. ದೇವರಿಂದಲೇ ಒಂದು ಪ್ರತ್ಯೇಕವಾದಂತ ಕೆಲಸಕ್ಕಾಗಿ ಪ್ರತ್ಯೇಕವಾದ ಅಧಿಕಾರವನ್ನು ಹೊಂದಿ ಆತನು ಕಲಿಸಲ್ಪಟ್ಟಂತ ಅವನಾಗಿದ್ದ. ಒಬ್ಬ ವ್ಯಕ್ತಿಯನ್ನು ಕಲಿಸುವಾಗ ಅವನ ಕ್ವಾಲಿಫಿಕೇಶನ್ ಕೂಡ ಅಷ್ಟೇ ಮುಖ್ಯ. ದೇವರು ಎಲ್ಲರನ್ನು ಆರಿಸಿಕೊಳ್ಳುವುದಿಲ್ಲ ಮತ್ತು ಎಲ್ಲರಿಗೆ ತನ್ನ ಅಧಿಕಾರವನ್ನು ಕೊಟ್ಟು ಕಲಿಸುವುದಿಲ್ಲ. ಇಲ್ಲಿ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಅಂದ್ರೆ ಅರ್ಥ ಎಲ್ಲರನ್ನು ರಾಯಭಾರಿಗಳಾಗಿ ಕಲಿಸುವುದಿಲ್ಲ. ಅವರು ನಂಬಿಗಸ್ತರಾಗಿರಬೇಕು. ಅವರು ಆ ಯಜಮಾನನಿಗೆ ಅವರು ತುಂಬಾ ನಂಬಿಗಸ್ತರಾಗಿದ್ದಾಗಲೇ ಮಾತ್ರ ಅವರನ್ನು ಕಲಿಸ್ತಾರೆ. ಮತ್ತು ಅವರಿಗೊಂದು ಹಕ್ಕಿರುತ್ತದೆ. ಯಜಮಾನನ ಕೆಲಸದ ಮೇಲೆ ಅವ್ರಿಗೊಂದು ಹಕ್ಕಿರುತ್ತದೆ. ಅವರು ಒಳ್ಳೆ ಸೌಮ್ಯ ಸ್ವಭಾವವುಳ್ಳವರಾಗಿರಬೇಕು. ಮತ್ತು ಅದೇ ರೀತಿಯಾಗಿ ಅವರಲ್ಲಿ ಯಾವ ಸ್ವಾರ್ಥವೂ ಇರಬಾರದು. ಮತ್ತೆ ಅದೇ ರೀತಿಯಾಗಿ ಅವರು ಸ್ಥಿರವಾಗಿರ್ಬೇಕು, ಚಂಚಲರಾಗಿರಬಾರದು. ಇವತ್ತೊಂದು ಕೆಲಸ, ನಾಳೆ ಒಂದು ಕೆಲಸ, ಇವತ್ತು ಇಲ್ಲಿ ಮತ್ತೆ ಇನ್ನೊಂದು ಕಡೆ, ಈ ತರ ಚಂಚಲವಾಗಿರಬಾರದು. ಅವರು ಸ್ಥಿರವಾಗಿರಬೇಕು. ಮತ್ತು ಯಜಮಾನನೊಂದಿಗೆ ಐಕ್ಯ ಮನಸ್ಸು. ಯಜಮಾನನ ಮನಸ್ಸು ಏನು ಅಪೇಕ್ಷಿಸ್ತಾ ಇದೆಯೋ ಇವನ ಮನಸ್ಸು ಕೂಡ ಅದನ್ನೇ ಅಪೇಕ್ಷಿಸುವಂತವನ ಆಗಿರಬೇಕು. ಅಂತವನು ಮಾತ್ರ ಆ ಕೆಲಸವನ್ನು ಮಾಡ್ಲಿಕ್ಕೆ ಯೋಗ್ಯನು. ಮತ್ತು ಅದೇ ರೀತಿಗೆ ಅವನು ಕೆಲಸದಲ್ಲಿ ಕೂಡ ಪ್ರಾಮಾಣಿಕನಾಗಿರಬೇಕು. ಇಂಥವರನ್ನು ಮಾತ್ರ ದೇವರ ಆರಿಸಿಕೊಂಡು ತನ್ನ ರಾಯಭಾರಿಗಳಾಗಿ, ತನ್ನ ಅಪೊಸ್ತಲರಾಗಿ ಅವರಿಗೆ ಅಧಿಕಾರವನ್ನು ಕೊಟ್ಟು ದೇವರು ಕಲಿಸ್ತಾನಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ. ಅಪೊಸ್ತಲ ಪೌಲನನ್ನು ಹಾಗೆ ಕಲಿಸಿದ್ದಾನೆ. ಆತನ ಗುಣ ನಾವು ನೋಡುವಾಗ ಒಳ್ಳೆ ಗುಣವಂತನಾಗಿದ್ದನು. ಮತ್ತು ಹಕ್ಕು ದೇವರ ಕಾರ್ಯಗಳಲ್ಲಿ ಅವನು ತುಂಬಾ ದೇವರ ಒಂದು ಸ್ವಭಾವವನ್ನು ಆತನ ಅನುಭವಿಸಿ ಆ ಹಕ್ಕನ್ನು ಆತನು ಪಡ್ಕೊಂಡಿದ್ದಾನೆ.
ಮತ್ತೆ ಆತನಲ್ಲಿ ಯಾವ ಸ್ವಾರ್ಥವಿರಲಿಲ್ಲ. ಎಲ್ಲರ ರಕ್ಷಣಕ್ಕಾಗಿ, ಎಲ್ಲರ ಪ್ರಯೋಜನಕ್ಕಾಗಿ ಆತನ ಶ್ರಮೆ ಪಡುವಂತ ವ್ಯಕ್ತಿಯಾಗಿದ್ದನು. ಮತ್ತೆ ಅದೇ ರೀತಿಯಾಗಿ ಆತನ ನಂಬಿಗಸ್ತನು, ಕ್ರಿಸ್ತನ ಮನಸ್ಸನ್ನು ತಿಳಿದವನು. ಆದದ್ದರಿಂದಲೇ ಆಗಿನ ಕಾಲದಲ್ಲಿ ಅಪೊಸ್ತಲನಾದ ಪೌಲನನ್ನು ಅಪೊಸ್ತಲನಾಗಿ ಆರಿಸಿಕೊಂಡು ಒಂದು ಪ್ರತ್ಯೇಕವಾದಂತ ಕೆಲಸಕ್ಕಾಗಿ ನೇಮಿಸಲ್ಪಟ್ಟನು. ಪ್ರಿಯರೇ, ನಾವು ಗಮನಿಸ್ತೇವೆ 1ನೇ ಅಧ್ಯಾಯದಲ್ಲಿ, ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದಲ್ಲಿ ಅಲ್ಲಿ ಮನುಷ್ಯರು ಮತ್ತೊಬ್ಬನ ನೇಮಕ ಮಾಡಿಕೊಂಡ್ರು. ಮತ್ತೇನನ್ನು ಅವರು ಹಳೆ ಒಡಂಬಡಿಕೆಯ ಪದ್ಧತಿಯನ್ನು ಆರಿಸಿಕೊಂಡು ಆ ಚೀಟಿ ಹಾಕಿ, ಮತ್ತೈನ ಹೆಸರಿಗೆ ಚೀಟಿ ಬಂದಾಗ ಈತನೇ ಅಪೊಸ್ತಲನಂತೇಳಿ ಅವನನ್ನು ಆರಿಸಿಕೊಂಡಿರ್ತ ನಾವು ನೋಡ್ತೇವೆ. ಆದ್ರೆ ಆ ಮತ್ತೇನ ಮೂಲಕವಾಗಿ ಎಲ್ಲಿ ಕೂಡ ಕೆಲಸ ಆಗಿರುವಂತದ್ದು, ಸೇವೆ ನಡೆದಿರುವಂತದ್ದು, ಅದ್ಭುತ ಕಾರ್ಯಗಳು ನಡೆದಿರುವಂತದ್ದು ಎಲ್ಲಿ ನಮಗೆ ಕಾಣುವುದಿಲ್ಲ ಪರಿಶುದ್ಧ ಗ್ರಂಥದಲ್ಲಿ. ಅದಕ್ಕಾಗಿ ಆ ಮತ್ತೇನನ್ನು ದೇವರು ಆರಿಸಿಕೊಂಡಿಲ್ಲ. ಅಪೊಸ್ತಲನಾದ ಪೌಲನನ್ನೇ ದೇವರು ಆರಿಸಿಕೊಂಡು ಆ 12ನೇ ಸ್ಥಾನದಲ್ಲಿ ಅಪೊಸ್ತಲನಾದ ಪೌಲನ ಮೂಲಕವಾಗಿಯೇ ಆ ಸೇವೆಯನ್ನು ಆತನು ಮುಂದುವರಿಸಿದ್ದಾನೆ. ಅದಕ್ಕಾಗಿ ಆತನ ಸೇವೆ ಫಲಭರಿತವಾಗಿ ಅನೇಕ ಸ್ಥಳಗಳಲ್ಲಿ ಸುವಾರ್ತೆ ಅದು ಅಭಿವೃದ್ಧಿ ಆಗಿರುವಂತದ್ದು, ಅನೇಕ ಸಭೆಗಳು ಪ್ರಾರಂಭಿಸಲ್ಪಟ್ಟಿರುವಂತದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಯಾಕೆ? ದೇವರಿಂದ ಅಧಿಕಾರ ಹೊಂದಿ ದೇವರಿಂದಲೇ ಆತನು ಕಲಿಸಲ್ಪಟ್ಟಿದ್ದರಿಂದ ಆ ಸೇವೆ ಫಲಭರಿತವಾಗಿತ್ತು. ಮತ್ತೈನ ಚರಿತ್ರೆ ಅಲ್ಲಿ ನೋಡಿದ್ರೆ ಮತ್ತೆ ಎಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಮತ್ತೈನು ಮನುಷ್ಯರ ಮೂಲಕವಾಗಿ, ಮನುಷ್ಯರ ಆಲೋಚನೆ ಪ್ರಕಾರವಾಗಿ ಆತ ನೇಮಿಸಲ್ಪಟ್ಟಿದ್ದಾನೆ. ಆ ರೀತಿಯಾಗಿ ನೇಮಿಸಲ್ಪಟ್ಟ ಅವರು ಅಪೊಸ್ತಲರಾಗಲಿಕ್ಕೆ ಸಾಧ್ಯವಿಲ್ಲ. ದೇವರಿಂದಲೇ ನೇಮಿಸಲ್ಪಟ್ಟು ದೇವರಿಂದಲೇ ಅಧಿಕಾರ ಹೊಂದಿ ದೇವರಿಂದಲೇ ಸೇವೆಗೆ ಬಂದ್ರೆ ಮಾತ್ರ, ಆ ಕ್ವಾಲಿಫಿಕೇಶನ್, ಆ ಗುಣಲಕ್ಷಣಗಳಿದ್ರೆ ಮಾತ್ರ ಸೇವೆ ಫಲಭರಿತವಾಗ್ತದೆ ಅಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಆದ್ರೆ ಶ್ರಮೆ ತಪ್ಪುವುದಿಲ್ಲ, ಶ್ರಮೆಗಳು ಅನುಭವಿಸಲೇಬೇಕು. ಆದ್ರೆ ಅವ್ರು ಮಾಡುವಂತ ಸೇವೆ ಅದು ಫಲಭರಿತವಾಗಿರುತ್ತದೆ ಅಂತೇಳಿ ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅಪೊಸ್ತಲನು ಅಂದ್ರೆ ಪ್ರತ್ಯೇಕವಾದಂತ ಕೆಲಸಕ್ಕಾಗಿ ಪ್ರತ್ಯೇಕವಂತ ಅಧಿಕಾರ ಹೊಂದಿ ದೇವರಿಂದ ಕಳಿಸಲ್ಪಟ್ಟವನೇ ಅಪೊಸ್ತಲನು. ಆ ರೀತಿಯಾಗಿ 12 ಜನ ಮಾತ್ರ ಅಷ್ಟೇ, ಬೇರೆ ಅಪೊಸ್ತಲರು ಇಲ್ಲ ಅಂತೇಳಿ ನಾವು ಗಮನದಲ್ಲಿ ಇಟ್ಟುಕೊಳ್ಳೋಣ. ಆದ್ರೆ ಪ್ರೇರೆ, ಈ ಅಪೊಸ್ತಲನ ಜೀವನವನ್ನು ನಾವು 3 ಭಾಗವಾಗಿ ವಿಭಾಗಿಸಿಕೊಂಡು ಆತನ ಜೀವನದಲ್ಲಿರುವಂತಹ ವಿಷಯಗಳನ್ನ ನಾವು ಆಲೋಚನೆ ಮಾಡ್ತೇವೆ. ಈಗ ಆತನು ಯಾವ ಒಂದು ಉದ್ದೇಶಕ್ಕಾಗಿ ಆತನು ಕರೆಯಲ್ಪಟ್ಟಿದ್ದಾನೆ, ಸುವಾರ್ಥ ಸೇವೆಯ ಒಂದು ಅಭಿವೃದ್ಧಿಗೋಸ್ಕರ ಆತನಿಗೆ ಅಧಿಕಾರವನ್ನು ಕೊಟ್ಟು ದೇವರು ಅವನನ್ನು ಕಲಿಸಿದ್ದಾನೆ. ಆದ್ರೆ ಆತನ ಜೀವನ ನಾವು ಒಂದು 3 ಭಾಗವಾಗಿ, ಅಪೊಸ್ತಲನಾದ ಪೌಲನ ಜೀವನ ಇಲ್ಲ ಅಪೊಸ್ತಲನ ಜೀವನ 3 ಭಾಗವಾಗಿ ನಾವು ಅದನ್ನು ವಿಭಾಗಿಸಿಕೊಂಡು ನಾವು ಸ್ವಲ್ಪವಾಗಿ ನಾವು ಆಲೋಚನೆ ಮಾಡ್ತೇವೆ. ನೋಡ್ರಿ, ಅಪೊಸ್ತಲನ ಜೀವನ ನಾವು ನೋಡುವಾಗ ಅದು 3 ಭಾಗವಾಗಿರ್ತದೆ. ಮೊದಲನೇ ವಿಷಯ ಏನಂತಂದ್ರೆ, ಆತನ ಜೀವನ ಅದು ಆತನದಲ್ಲ. ಆತನ ಜೀವನ ಅದು ಆತನದಲ್ಲ, ಅದು ದೇವರದು ಮತ್ತು ದೇವರ ಇಷ್ಟ ಪ್ರಕಾರವಾಗಿ ಅದನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಅಂದ್ರೆ ಸಂಪೂರ್ಣವಾಗಿ ಆತನಿಗೆ ಸಮರ್ಪಿಸಿಕೊಳ್ಳುವಂತ ಒಂದು ಜೀವನ. ಅಪೊಸ್ತಲನ ಜೀವನದಲ್ಲಿ ಆತನಿಗೆ ಯಾವ ಹಕ್ಕಿರುವುದಿಲ್ಲ. ಅದು ಆತನಿಗೆ ಸಂಬಂಧಪಟ್ಟಂತ ಜೀವನವಲ್ಲ, ಅದು ದೇವರಿಗೆ ಸಂಬಂಧಪಟ್ಟಂತ ಜೀವನ. ದೇವರು ತನ್ನ ಇಷ್ಟದ ಪ್ರಕಾರವಾಗಿ ಅದನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಆ ಮಾತನ್ನ ನಾವು ನೋಡುವಾಗ 1ನೇ ಕೊರಿಂಥಿ ಪತ್ರಿಕೆ 6ನೇ ಅಧ್ಯಾಯ 19-20 ವಚನ ಓದುವಾಗ, ನಾವು ಕೂಡ ನಮ್ಮ ಸ್ವಂತ ಸೊತ್ತು ಅಲ್ಲ, ನಾವು ದೇವರಿಗೆ ಸಂಬಂಧಪಟ್ಟವರು. ದೇವರು ಬೆಲೆ ಕೊಟ್ಟು ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಈ ದೇಹದ ಮೇಲೆ ನಮಗೆ ಯಾವ ಅಧಿಕಾರವಿಲ್ಲ, ಹಕ್ಕಿಲ್ಲ. ಈ ದೇಹ ಆತನಿಗೆ ಸಂಬಂಧಪಟ್ಟದ್ದು, ಇದು ಆತನಿಗೆ ಸ್ವಂತವಾದಂತ ಸೊತ್ತಾಗಿದೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ನಮ್ಮ ಸ್ವಂತ ಆಲೋಚನೆ, ನಮ್ಮ ಸ್ವಂತ ಅಭಿಪ್ರಾಯ, ನಮ್ಮ ಸ್ವಂತ ಕೆಲಸ ಅವು ಇರಬಾರದಂತೇಳಿ ಅಪೊಸ್ತಲನ ಜೀವನದಲ್ಲಿ ನಾವು ನೋಡ್ತೇವೆ. ನೋಡಿ, ಆತನ ಜೀವನದ ಆತನದಲ್ಲ, ಅದು ದೇವರದು. ದೇವರಿಷ್ಟ ಪ್ರಕಾರವಾಗಿ ಅದನ್ನು ನೇಮಿಸ್ತಾನೆ. ಅದಕ್ಕಾಗಿ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ಆರಿಸಿಕೊಂಡಂತ ಸಾಧನವಾಗಿದ್ದಾನೆ. ಒಂದು ಪ್ರತ್ಯೇಕವಾದಂತ ಕೆಲಸಕ್ಕಾಗಿ ದೇವರು ಆರಿಸಿಕೊಂಡಂತ ಒಂದು ಸಾಧನ ಅಂದ್ರೆ ಒಂದು ವಸ್ತು. ಅದಕ್ಕೆ ಸ್ವಂತ ಒಂದು ಪ್ರಮೇಯ ಇರುವುದಿಲ್ಲ, ಸ್ವಂತ ಆಲೋಚನೆ ಇರುವುದಿಲ್ಲ, ಸ್ವಂತ ಅಂತ ಹೇಳಿ ಏನು ಇರುವುದಿಲ್ಲ. ಸಾಧನಕ್ಕೆ ಯಜಮಾನನು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳುತ್ತಾನೋ ಆ ರೀತಿಯಾಗಿ ಅದು ಉಪಯೋಗವಾಗಬೇಕು. ಅದಕ್ಕಾಗಿ ನಾನು ಆರಿಸಿಕೊಂಡಂತ ಒಂದು ಸಾಧನ ಅಂತೇಳಿ ಅಪೊಸ್ತಲನ ಬಗ್ಗೆ ದೇವರು ಹೇಳಿದ್ದಾನೆ. ಇವತ್ತು ನಾವು ಕೂಡ ಸಾಧನಗಳಾಗಿದ್ದೇವೆ. ಆದ್ರೆ ನಾವು ಹೆಚ್ಚಾಗಿ ಏನ್ ಮಾಡ್ತೀವಿ, ಅನೇಕ ಸಾರಿ ನಮ್ಮ ಸ್ವಂತ ಅಭಿಪ್ರಾಯಕ್ಕೆ, ನಮ್ಮ ಸ್ವಂತ ಆಲೋಚನೆಗೆ ನಾವು ಅವಕಾಶ ಕೊಡ್ತೇವೆ. ನಮ್ಮ ಜೀವನಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ ನಾವು ಅನೇಕ ಸಾರಿ ಆಲೋಚನೆ ಮಾಡ್ತೇವೆ. ನಾವು ಮಾಡ್ಲೇಬೇಕು. ಆದ್ರೆ ಆಗಿನ ಕಾಲದಲ್ಲಿರುವಂತಹ ಅಪೊಸ್ತಲರು, ದೇವರಿಂದ ಆರಿಸಲ್ಪಟ್ಟಂತ ಆ ಅಪೊಸ್ತಲರು, ಅವರು ಸ್ವಂತವಾಗಿ ಏನು
ಅವರು ಆಲೋಚನೆ ಮಾಡಂಗಿಲ್ಲ, ಅವ್ರ ಸ್ವಂತಕ್ಕಾಗಿ ಏನು ಕೂಡ ಜೀವನ ಮಾಡಂಗಿಲ್ಲ. ಅವ್ರ ಜೀವನ ದೇವರಿಗೆ ಸಂಬಂಧಪಟ್ಟದ್ದು, ದೇವರಿಗಾಗಿ ಜೀವಿಸಬೇಕಂತೇಳಿ ಅವರು ಆ ರೀತಿಯಾಗಿ ಜೀವಿಸಿದ್ದಾರೆ. ಅಪೊಸ್ತಲನಾದ ಪೌಲನು ಆ ರೀತಿಯಾಗಿ ಜೀವಿಸಿ ದೇವರ ನಾಮವನ್ನು ಆತನ ಮಹಿಮೆ ಪಡಿಸಿದ್ದ. ಇದರಲ್ಲಿ ಮೊದಲನೇ ಭಾಗ ಆತನ ಜೀವನ, ಅದು ಆತನದಲ್ಲ, ಅದು ದೇವರಿಗೆ ಸಂಬಂಧಪಟ್ಟದ್ದು. ದೇವರ ಇಷ್ಟ ಪ್ರಕಾರವಾಗಿ ಆತ ನಡೆಸ್ತಾನೆ. ಎರಡನೇ ಒಂದು ವಿಷಯ ಅಪೊಸ್ತಲನ ಜೀವನದಲ್ಲಿ, ಎರಡನೇ ಒಂದು ವಿಷಯ ಏನಂತಂದ್ರೆ, ಅವನು ಒಂದು ಪ್ರತ್ಯೇಕವಾದಂತ ಕಾರ್ಯಕ್ಕಾಗಿ ಆತನು ಕಲಿಸಲ್ಪಟ್ಟವನು. ಪ್ರತ್ಯೇಕವಾದಂತ ಕಾರ್ಯ, ಎಲ್ಲ ಕಾರ್ಯಕ್ಕಾಗಲ್ಲ, ಒಂದು ಪ್ರತ್ಯೇಕವಾದಂತ ಕೆಲಸಕ್ಕಾಗಿ ದೇವರಿಂದ ಅಧಿಕಾರ ಹೊಂದಿ ಆತನು ಕಲಿಸಲ್ಪಟ್ಟಿದ್ದಾನಂತೇಳಿ ನಾವು ದೇವರ ವಾಕ್ಯ ಭಾಗದಲ್ಲಿ ನೋಡ್ತೀವಿ. ನೋಡ್ರಿ, ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯದಲ್ಲಿ, ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯ 16ನೇ ವಚನದಿಂದ ನಾವು ಓದ್ತಾ ಇದ್ದೀವಿ ನೋಡಿ. ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡಿದ್ದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು. 18ನೇ ವಚನ, ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕು. ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಅಂದನು. ಇಲ್ಲಿ ಒಂದು ಪ್ರತ್ಯೇಕವಾದಂತ ಕೆಲಸ. ಅಪೊಸ್ತಲನಾದ ಪೌಲನನ್ನು ದೇವರು ನೇಮಿಸುವಾಗ, ತನ್ನ ಸೇವಕನಾಗಿ ಅಪೊಸ್ತಲನಾಗಿ ನೇಮಿಸಿಕೊಳ್ಳುವಾಗ ಒಂದು ಪ್ರತ್ಯೇಕವಾದಂತ ಕೆಲಸಕ್ಕಾಗಿ ಆತನನ್ನು ದೇವರು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಇಲ್ಲಿ ನಾವು ಓದಿರುವಂತ ಈ 16 ಮತ್ತು 18 ಈ ವಚನಗಳಲ್ಲಿ ಪ್ರಾಮುಖ್ಯವಂತ 3 ಕೆಲಸ ಇದೆ. ಮೊದಲನೇ ಕೆಲಸ ಏನು? ಆತನು ಯಾವ ಬೆಳಕನ್ನು ನೋಡಿದ್ದಾನೋ, ಯಾವ ದೇವರನ್ನು ನೋಡಿದ್ದಾನೋ ಅದನ್ನು ಕುರಿತಾಗಿ ಅವನು ಸಾಕ್ಷಿ ಹೇಳಬೇಕು, ಅದನ್ನು ಪ್ರಕಟಿಸಬೇಕು. ಅಪೊಸ್ತಲನೇನು ಮಾಡಬೇಕು? ದೇವರು ಯಾವ ರೀತಿಯಾಗಿ ಅವನಿಗೆ ದರ್ಶನವನ್ನು ಕೊಟ್ಟಿದ್ದಾನೋ ಮತ್ತು ಏನನ್ನು ನೋಡಿದ್ದಾನೋ ಆ ನೋಡಿರುವಂತ ವಿಷಯಗಳನ್ನು ಆತನು ಪ್ರಕಟಿಸಬೇಕು. ಅದು ಆತನ ಕೆಲಸ. ಅದು ಮೊದಲನೇ ಕೆಲಸ. ಎರಡನೇದಾಗಿ ಆತನು ಮಾಡಬೇಕಾದ ಒಂದು ಕೆಲಸ ಏನಂತಂದ್ರೆ, 18ನೇ ವಚನದಲ್ಲಿ, ಜನರನ್ನು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ಅವರನ್ನು ತಿರುಗಿಸಬೇಕು. ಮೊದಲು ದೇವರ ಒಂದು ಪ್ರಸನ್ನತೆಯನ್ನು, ದೇವರ ಒಂದು ಪ್ರಭಾವವನ್ನು ಆತನು ಪ್ರಕಟಿಸಬೇಕು. ಅದು ಆತನ ಆ ಕೆಲಸಕ್ಕಾಗಿ ಆತ ನೇಮಿಸಲ್ಪಟ್ಟಿದ್ದಾನೆ. 2, ಜನರನ್ನು, ಕತ್ತಲು ಒಳಗಿದ್ದಂತ ಜನರನ್ನು, ಸೈತಾನನ ಅಧಿಕಾರದಲ್ಲಿದ್ದಂತ ಜನರನ್ನು ದೇವರ ಕಡೆಗೆ ತಿರುಗಿಸಬೇಕು. ಇದು ಎರಡನೇ ಕೆಲಸ, ಅವನು ಮಾಡಬೇಕಾದಂತ ಎರಡನೇ ಕೆಲಸ. ಮೂರನೇ ಕೆಲಸ ಏನಂತಂದ್ರೆ, ನೋಡ್ರಿ, ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕು. 3 ಕೆಲಸವನ್ನು ಒಪ್ಪಿಸಿದ್ದಾನೆ. ಈ 3 ಸೇರಿ ನಾವು ಒಂದೇ ಕೆಲಸ ಅಂತ ಹೇಳ್ತೇವೆ. ಮೊದಲು ಏನೇನು ನೋಡಿದ್ದಾನೋ, ಯಾವ ಬೆಳಕನ್ನು ನೋಡಿದ್ದಾನೋ ಅದನ್ನು ಪ್ರಕಟಿಸಬೇಕು, ಅವನ ಕೆಲಸ. ಎರಡನೇದಾಗಿ ಕತ್ತಲೆಯಲ್ಲಿದ್ದಂತ ಜನರನ್ನು, ಸೈತಾನನ ಅಧಿಕಾರದಲ್ಲಿದ್ದಂತ ಜನರನ್ನು ದೇವರ ಕಡೆಗೆ ತಿರುಗಿಸಬೇಕು, ಅದು ಅವನ ಕೆಲಸ. ಮೂರನೇದಾಗಿ ಆ ದೇವರಲ್ಲಿರುವಂತಹ ಪಾಪ ಪರಿಹಾರ, ಆ ದೇವರಲ್ಲಿರುವಂತಹ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕು. ಇದು ಆತನಿಗೆ ಕೊಟ್ಟಂತ ಕೆಲಸ. ಈ ಪ್ರತ್ಯೇಕವಾದಂತ ಕೆಲಸಕ್ಕಾಗಿ ಅಪೊಸ್ತಲನಾದ ಪೌಲನು ಆತನು ನೇಮಿಸಲ್ಪಟ್ಟಿದ್ದಾನೆ. ಆ ಕೆಲಸವನ್ನು ಕೂಡ ಆತನು ಮಾಡಿ ಮುಗಿಸಿದ್ದಾನೆ. ಒಂದು ಪ್ರಕಟಿಸುವಂತ ಕೆಲಸ, ದೇವರ ಕಡೆಗೆ ತಿರುಗಿಸುವಂತ ಕೆಲಸ, ಮತ್ತು ಅವರ ಕಣ್ಣುಗಳನ್ನು ತೆರೆಯುವಂತ ಕೆಲಸ ಅಪೊಸ್ತಲನಿಗೆ ಆತನು ಕೊಟ್ಟಿದ್ದಾನೆ. ಇದು ಎರಡನೇ ಒಂದು ಭಾಗ ಅಪೊಸ್ತಲನ ಜೀವನದಲ್ಲಿ. ಮೂರನೇ ಒಂದು ಭಾಗ ಏನಂತಂದ್ರೆ, ತನಗೆ ಕೊಡಲ್ಪಟ್ಟಂತ ಆ ಅಧಿಕಾರ ಅದು ಕೃಪೆಯಿಂದ ಉಚಿತಾರ್ಥವಾಗಿ ಕೊಟ್ಟಿದ್ದ ಹೊರತು ಸಂಪಾದಿಸಿಕೊಂಡಿರುವಂತ ಅಧಿಕಾರವಲ್ಲ. ಅಪೊಸ್ತಲನಿಗೆ ಅಪೊಸ್ತಲಗಿರುವಂತ ಆ ಅಧಿಕಾರ ದೇವರಿಂದಲೇ ಉಚಿತಾರ್ಥವಾಗಿ ಕೊಟ್ಟಂತ ಅಧಿಕಾರವೇ ಹೊರತು ತಾನು ಸಂಪಾದಿಸಿಕೊಂಡಿರುವಂತ ಅಧಿಕಾರವಲ್ಲ. ಅದಕ್ಕಾಗಿ ಅತಿಶಯ ಪಡ್ಲಿಕ್ಕೆ, ಅತಿಶಯಿಸ್ಲಿಕ್ಕೆ ಯಾವ ಆಸ್ಪದವೂ ಅವನಿಗಿಲ್ಲ. ಇದು ದೇವರು ಕೊಟ್ಟಿದ್ದು, ಇದು ದೇವರ ನಾಮದ ಮಹಿಮೆಗಾಗಿ ನಾನು ಉಪಯೋಗಿಸ್ತೇನೆ ಅಂತೇಳಿ ಆತನು ಉಪಯೋಗಿಸಬೇಕು. ಇದು ಆತನ ಜೀವನದಲ್ಲಿ ಅತಿ ಪ್ರಾಮುಖ್ಯವಾಗಿರುವಂತ ಒಂದು ಕೆಲಸವಾಗಿದೆ. ಅದಕ್ಕಾಗಿ ಅಪೊಸ್ತಲನಾದ ಪೌಲನು ಕೂಡ ಎಂದಿಗೂ ಯಾವಾಗಲೂ ಕೂಡ ತನಗೆ ಕೊಡಲ್ಪಟ್ಟಂತ ಆ ಕೆಲಸ, ಆ ಅಧಿಕಾರವನ್ನು ಆ ಸುವಾರ್ತೆಯ ಅಭಿವೃದ್ಧಿಗೋಸ್ಕರ ಆತನು ಉಪಯೋಗಿಸಿದ್ದಾನೆ. ಆ ಸುವಾರ್ತೆಯ ಅಭಿವೃದ್ಧಿಗಾಗಿ ಆತನು ಉಪಯೋಗಿಸಿ ಅನೇಕರಿಗೆ ಆತನ ಸಾಕ್ಷಿಕರವಾಗಿ ಆತ ನಿಂತಿದ್ದಾನೆ.
ಅದಕ್ಕಾಗಿ ಇವತ್ತು ಕೂಡ ನಾವು ನಮ್ಮ ಸುತ್ತಲ್ಲ ದೇವರು ನಮಗೆ ಕೂಡ ಆ ಕೆಲಸ ಕೊಟ್ಟಿದ್ದಾನೆ. ಅದಕ್ಕಾಗಿ ಆ ಕೆಲಸವನ್ನು ನಾವು ಆ ಕೆಲಸದಲ್ಲಿ ದೇವರು ಕೊಟ್ಟಂತ ಆ ವರವನ್ನ ಉಪಯೋಗಿಸಿ ದೇವರ ನಾಮದ ಮಹಿಮೆಗಾಗಿ ನಾವು ಜೀವಿಸಬೇಕು. ಅಪೊಸ್ತಲನ ಜೀವನದಲ್ಲಿ 3 ಪ್ರಾಮುಖ್ಯವಂತ ವಿಷಯಗಳು ಅಂತಂದ್ರೆ, ಅವನ ಜೀವನ ಅವನದಲ್ಲ, ಅದು ದೇವರಿಗೆ ಸಂಬಂಧಪಟ್ಟಂತ ಜೀವನ, ದೇವರಿಷ್ಟ ಪ್ರಕಾರವಾಗಿ ನಡೆಸಬೇಕು. ಎರಡನೇದಾಗಿ ಅವನೊಂದು ಪ್ರತ್ಯೇಕವಂತ ಕೆಲಸದ ನಿಮಿತ್ತವಾಗಿ ನೇಮಿಸಲ್ಪಟ್ಟಿದ್ದಾನೆ. ಯಾವ ಕೆಲಸ? ನೋಡಿರುವಂತ ಮಹಿಮೆಯನ್ನು ಪ್ರಕಟಿಸಬೇಕು, ಅದೊಂದು ಕೆಲಸ. ಎರಡನೇದಾಗಿ ಕತ್ತಲಲ್ಲಿದ್ದಂತ ಜನರನ್ನು, ಸೈತಾನನ ಅಧಿಕಾರದಲ್ಲಿದ್ದಂತ ಜನರನ್ನು ದೇವರ ಕಡೆಗೆ ತಿರುಗಿಸಬೇಕು, ಅದೊಂದು ಕೆಲಸ. ಮೂರನೇದಾಗಿ ಅವರ ಕಣ್ಣುಗಳನ್ನು ದೇವರಲ್ಲಿರುವಂತಹ ಆಶೀರ್ವಾದ, ಆ ದೇವರಲ್ಲಿರುವಂತಹ ಪವಿತ್ರತೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಅವರ ಕಣ್ಣುಗಳನ್ನು ತೆರೆಯಬೇಕು, ಇದು ಅವನಿಗೆ ಕೊಟ್ಟಂತ ಕೆಲಸ. ಮೂರನೇದಾಗಿ ಅವನಿಗೆ ಕೊಟ್ಟಂತ ಅಧಿಕಾರ, ಅದು ಕೊಡಲ್ಪಟ್ಟಂತ ಅಧಿಕಾರವೇ ಹೊರತು ಸಂಪಾದಿಸಿಕೊಂಡಿರುವಂತ ಅಧಿಕಾರವಲ್ಲ. ಅದಕ್ಕಾಗಿ ತನ್ನ ಸ್ವಂತಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ಅವನು ಉಪಯೋಗಿಸಿಕೊಳ್ಳಬಾರದು. ಸುವಾರ್ತೆಯ ಸೇವೆಗಾಗಿ, ಸುವಾರ್ತೆಯ ಅಭಿವೃದ್ಧಿಗಾಗಿ ಅದನ್ನು ಉಪಯೋಗಿಸಿಕೊಳ್ಳಬೇಕಂತೇಳಿ ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ. ಈ ರೀತಿಯಾಗಿ ಅಪೊಸ್ತಲನಾದ ಪೌಲನು ತನಗೆ ಕೊಡಲ್ಪಟ್ಟಂತ ಆ ಅಧಿಕಾರವನ್ನು ಉಪಯೋಗಿಸಿ ಅನೇಕ ಸಭೆಗಳನ್ನು ಸರಿಪಡಿಸಿದ್ದಾನೆ. ಅನೇಕ ಸ್ಥಳಗಳಲ್ಲಿ ಸುವಾರ್ತೆಯನ್ನು ಪ್ರಕಟಿಸಿ ಅದರ ಒಂದು ವಿಸ್ತೀರ್ಣದಲ್ಲಿ ಆತನು ಕೆಲಸ ಮಾಡಿರುವಂತದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ. ಈ ರೀತಿಯಾದಂತ ಅಪೊಸ್ತಲರು ಈಗಿನ ಕಾಲದಲ್ಲಿ ಇಲ್ಲ ಪ್ರೇರೆ, ಅದು ಮಾತ್ರ ನಾವು ಗಮನಿಸಿಕೊಳ್ಳಬೇಕು. ಆದ್ರೆ ಅವರು ಹಾಕಿರುವಂತ ಅಸ್ಥಿವಾರದ ಮೇಲೆ ನಾವು ಇವತ್ತು ಕಟ್ಟಲ್ಪಡ್ತಾ ಇದ್ದೇವೆ. ಅವರು ಬಿಟ್ಟು ಹೋದಂತ ಆ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಕೂಡ ಯಾವ ವಿಷಯದಲ್ಲಿ ಕೂಡ ಅತಿಶಯ ಪಡದೆ ದೇವರು ನಮಗೆ ಕೊಟ್ಟಂತ ಆ ಕೆಲಸದಲ್ಲಿ ಆ ದೇವರು ಕೊಟ್ಟಂತ ಅಧಿಕಾರವನ್ನು ಉಪಯೋಗಿಸಿಕೊಳ್ಳುತ್ತಾ ಆ ಸೇವೆ ಅಭಿವೃದ್ಧಿಗೋಸ್ಕರ, ಆ ಸೇವೆ ವಿಸ್ತರಣೆಗಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ದೇವರ ನಾಮದ ಮಹಿಮೆಗಾಗಿ ನಾವು ಜೀವಿಸೋಣ. 12 ಜನ ಮಾತ್ರ ಅಪೊಸ್ತಲರು, ಬೇರೆ ಅಪೊಸ್ತಲರಲ್ಲ. ಅವರು ದೇವರನ್ನು ನೋಡಿದಂತವರು, ದೇವರೊಂದಿಗೆ ಶಾರೀರಿಕವಂತ ಒಂದು ಸಂಬಂಧವನ್ನು ಹೊಂದಿದವರೇ ಅಪೊಸ್ತಲರು. ಆದ್ರೆ ಈಗ ಬರುವಂತ ಅಪೊಸ್ತಲರು ಅವರು ಕಲ್ಲ ಅಪೊಸ್ತಲರಾಗಿದ್ದಾರೆ. ನಾವು 2ನೇ ಕೊರಿಂಥಿ ಪತ್ರಿಕೆ 11ನೇ ಅಧ್ಯಾಯ 13ನೇ ವಾಕ್ಯ ಭಾಗದಲ್ಲಿ ನಾವು ನೋಡಿದ್ದೇವೆ. ಅದಕ್ಕಾಗಿ ಆಗಿನ ಕಾಲದಲ್ಲಿ ಇದ್ದಂತ ಅಪೊಸ್ತಲರು ಈಗಿನ ಕಾಲದಲ್ಲಿ ಇಲ್ಲ. ಆದ್ರೆ ಆ ಕೆಲಸ ಇವತ್ತು ದೇವರ ಸೇವಕರಾಗಿ, ಹಿರಿಯರಾಗಿ, ಸಹೋದರರಾಗಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ದೇವರು ನಮಗೆ ಕೊಟ್ಟಂತ ಆ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು, ದೇವರು ನಮ್ಮೊಳಗಿರುವಂತಹ ಪವಿತ್ರ ಆತ್ಮನ ನಾವು ಉಪಯೋಗಿಸಿಕೊಂಡು, ದೇವರು ನಮಗೆ ಕೊಟ್ಟಂತ ಆ ಶ್ರೇಷ್ಠವಾದಂತ ಕೆಲಸದ ಅಭಿವೃದ್ಧಿಗೋಸ್ಕರ, ಆ ಸುವಾರ್ತೆ ಅಭಿವೃದ್ಧಿಗೋಸ್ಕರ ನಾವು ಕೂಡ ದುಡಿಬೇಕು. ಆ ರೀತಿಯ ದುಡಿಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಇಲ್ಲಿ ಅಪೊಸ್ತಲನಾದ ಪೌಲನು ತಿಮೋಥನಿಗೆ ತಿಳಿಪಡಿಸ್ತಾ ಇದ್ದಾನೆ, ನಾನು ಆ ಸುವಾರ್ತೆ ಅಭಿವೃದ್ಧಿಗೋಸ್ಕರ ನಾನು ನೇಮಿಸಲ್ಪಟ್ಟಿದ್ದೇನೆ, ಸಾರುವವನಾಗಿ ನೇಮಿಸಲ್ಪಟ್ಟೆನು ಮತ್ತು ಅಪೊಸ್ತಲನಾಗಿ ನಾನು ನೇಮಿಸಲ್ಪಟ್ಟೆನು. ಆ ಸೇವೆ ತಿಮೋಥನಿಗೆ ಒಪ್ಪಿಸಿ ಆತನು ಹೊರಟು ಹೋಗ್ತಾ ಇದ್ದಾನೆ. ಆ ತಿಮೋಥಿನ ಸ್ಥಾನದಲ್ಲಿ ಇವತ್ತು ನೀವು ಕೂಡ ಇದ್ದೇವೆ. ಅದನ್ನು ಒಂದು ಸವಾಲಾಗಿ ತೆಗೆದುಕೊಂಡು ಆ ಸುವಾರ್ತೆ ಅಭಿವೃದ್ಧಿಗೋಸ್ಕರ ನಾವು ಪ್ರಯತ್ನ ಮಾಡೋಣ, ಪ್ರಯಾಸ ಪಡೋಣ. ದೇವರ ಒಂದು ಮಹಿಮೆಯನ್ನ ಪ್ರಕಟಿಸಬೇಕು, ದೇವರ ಒಂದು ಔನ್ನತ್ಯವನ್ನ ಪ್ರಕಟಿಸಬೇಕು. ಮತ್ತು ಅದೇ ರೀತಿಯಾಗಿ ಕತ್ತಲಲ್ಲಿರುವಂತ ಜನರನ್ನು, ಅಂಧಕಾರದ ಬೆಳಕಿನಲ್ಲಿ ಸೈತಾನನ ಅಧಿಕಾರದಲ್ಲಿದ್ದಂತ ಜನರನ್ನು ದೇವರ ಕಡೆಗೆ ತಿರುಗಿಸಿ ಅವರ ನೇತ್ರಗಳನ್ನು, ಅವರ ಕಣ್ಣುಗಳನ್ನು ತಿರುಗಿಸುವಂತ ಕೆಲಸ ಇವತ್ತು ದೇವರು ನಮಗೆ ಕೂಡ ಕೊಟ್ಟಿದ್ದಾನೆ. ಅದಕ್ಕಾಗಿ ಆ ಕೆಲಸವನ್ನು ನಾವು ಸವಾಲಾಗಿ ತೆಗೆದುಕೊಂಡು ದೇವರ ನಾಮದ ಮಹಿಮೆಗಾಗಿ ನಾವು ಜೀವಿಸೋಣ. ಕರ್ತನ ಚಿತ್ತವಾದ್ರೆ ಮತ್ತೊಂದು ವಿಷಯ, ಉಪದೇಶಕನಾಗಿ ನೇಮಿಸಲ್ಪಟ್ಟೆನು. ಆ ಉಪದೇಶಕನು ಯಾರಂತೇಳಿ ಕರ್ತನ ಚಿತ್ತವಾದ್ರೆ ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪವಾಗಿ ನಾವು ಆಲೋಚನೆ ಮಾಡೋಣ. ನನಗೆ ಕೊಟ್ಟಂತ ಸಮಯ ಮುಗಿತು, ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕರ್ತನ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ಆ ವಿಷಯಗಳನ್ನು ಆಲೋಚನೆ ಮಾಡೋಣ. ಕೊಟ್ಟಂತ ಸಮಯಕ್ಕಾಗಿಯೂ ಕೆಲವಂತ ನಿಮ್ಮೆಲ್ಲರಿಗೂ ಪ್ರೀತಿ ಬಂತು ವಂದನೆ ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.